ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸದೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಏತಕ್ಕೆ ನಿನ್ನನ್ನೇ ಬಯಸಿದ ಹೃದಯ ಭಾಗ 8. ಅವನಾಡಿದ ಮಾತುಗಳಿಂದ ಮನನೊಂದು ಅವನ ಕ್ಯಾಬಿನಿಂದ ಹೊರಬಂದವಳು ಸಮಯ ನೋಡಿದಳು. ಅದಾಗಲೇ ಸಮಯ 7:30. ಅವನ ಕಾರಲ್ಲೂ ಕೂಡ ಕೂರುವ ಯೋಗ್ಯತೆ ನನಗಿಲ್ಲ ಎಂದುಕೊಂಡಳು. ಅಜ್ಜಿ ಮನೆಗೆ ಹೋಗುವ ಆಸೆ ಅತಿಯಾಗಿ ಕಾಡುತ್ತಿತ್ತು. ತನ್ನ ಟೇಬಲ್ನಲ್ಲಿದ್ದ ತನ್ನ ಬ್ಯಾಗ್, ಫೋನ್ ತೆಗೆದುಕೊಂಡು ಹೊರಟಳು. ಫೋನ್ಗೆ ಮನೆಯಿಂದ 4 ಬಾರಿ ಕರೆ ಬಂದಿತ್ತು. ಮತ್ತೆ ಕರೆ ಮಾಡಿದ್ದು ಸಾನ್ನಿಧ್ಯಾಳಿಗೆ. ಸಾನು, ನನಗೆ ಸ್ವಲ್ಪ ಕೆಲಸ ಇದೆ, ಇನ್ನು 2 ಗಂಟೆ ಬಿಟ್ಟು ಬರ್ತೀನಿ. ಅವರು ಇನ್ನು ಆಫೀಸಲ್ಲೇ ಇದ್ದಾರೆ. ನನಗಾಗಿ ಕಾಯೋದು ಬೇಡ, ನಾನು ಹೊರಗಡೆನೇ ಊಟ ಮಾಡ್ಕೊಂಡು ಬರ್ತೀನಿ ಎಂದು ಅವಳ ಉತ್ತರಕ್ಕೂ ಕಾಯದೆ ಕರೆ ಸ್ಥಗಿತಗೊಳಿಸಿದಳು. ಅರೆ ಬಾಬಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ ಎಂದು ಸಾನು ಹೇಳುವ ಮುನ್ನ ಕರೆ ಕಟ್ಟಾಗಿತ್ತು. ಅಣ್ಣಂಗೆ ಫೋನ್ ಮಾಡಿದರೆ ಅವಳಿಲ್ಲೇ ಇದ್ದಾಳೆ, ಇಬ್ಬರು ಒಟ್ಟಿಗೆ ಬರ್ತೀವಿ, ಮನೇಲಿ ಊಟ ಮಾಡ್ತೀವಿ ಅಂತ ಹೇಳ್ದ. ಆದರೆ ಇವರು ನಾನು ಬರೋದು ಲೇಟ್ ಆಗ್ತಿದೆ ಅಂತಿದ್ದಾರೆ. ಸಮಥಿಂಗ್ ಇಸ್ ರಾಂಗ್ ಎಂದು ಮತ್ತೆ ತನ್ನ ಅಣ್ಣನಿಗೆ ಕರೆ ಮಾಡಿದಳು. ಹೆಲೋ, ಹೇಳು ಗೊಂಬೆ ಎಂದನು ಸಮೃದ್ಧ ಕರೆ ಸ್ವೀಕರಿಸಿ. ಅಣ್ಣ, ಬಾಬಿ ಕಾಲ್ ಪಿಕ್ ಮಾಡ್ತಿಲ್ಲ, ಅದಕ್ಕೆ ಅಮ್ಮ ಇಬ್ಬರು ಎಲ್ಲಿದ್ದಾರೆ ಕೇಳು ಅಂದರು. ಊಟಕ್ಕೆ ಬರ್ತೀರಾ ಅಥವಾ ಹೊರಗಡೆ ಮಾಡ್ತೀರಾ ಎಂದಳು ಸತ್ಯ ತಿಳಿಯುವ ಸಲುವಾಗಿ. ಇವಳ್ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ, ನಾನು ಬೈದೆ ಅಂತ ಏನಾದರೂ ಹೆಚ್ಚು ಕಡಿಮೆ ಎಂಬ ಆಲೋಚನೆಯೇ ಅವನ ಮನವನ್ನು ಕೆಡಿಸಿತ್ತು. ಅವನಿಂದ ಉತ್ತರ ಬರೆದಿದ್ದಾಗ ಅವಳೇ ಮಾತು ಮುಂದುವರಿಸಿದಳು. ಅಣ್ಣ, ಇಬ್ಬರು ಜಗಳ ಮಾಡ್ಕೊಂಡ್ರಾ? ಅತ್ತಿಗೆಗೆ ಕಾಲ್ ಮಾಡಿದ್ದೆ, ಹೊರಗಡೆ ಇದ್ದೀನಿ ಅಂದರು. ಬರೋದು ಲೇಟ್ ಆಗುತ್ತೆ ಅಂತಾನೂ ಹೇಳಿದರು. ನಿನಗೆ ಹೇಳಿದೆ ಎಲ್ಲಿಗೆ ಹೋಗ್ತಾರೆ, ಯಾವ ವಿಷಯಕ್ಕೆ ಜಗಳ ಮಾಡ್ಕೊಂಡ್ರಿ ಅಂತ ಕೇಳುವಷ್ಟು ನಾನು ದೊಡ್ಡೋಳಲ್ಲ. ಬಟ್ ಅತ್ತಿಗೆ ವಾಯ್ಸ್ ತುಂಬ ಸಪ್ಪಗೆ ಇತ್ತು. ಪ್ಲೀಸ್ ಹೇಗಾದರೂ ಮಾಡಿ ಇಬ್ಬರು ಜೊತೆಗೆ ಬನ್ನಿ, ಸಾಧ್ಯವಾದರೆ ಔಟ್ಸೈಡ್ ಊಟ ಮಾಡ್ಕೊಂಡು ಬನ್ನಿ ಎಂದಳು. ಅವನು ಸರಿ ಎಂದೇಳಿ ಕರೆ ತುಂಡರಿಸಿ ಕ್ಯಾಬಿನಿಂದ ಹೊರಬಂದ. ಆಫೀಸ್ ಪೂರ್ತಿ ಹುಡುಕಿದರೂ ಅವಳ ಪತ್ತೆ ಇಲ್ಲ. ಹೊರಗಡೆ ಬಂದು ವಾಚ್ಮ್ಯಾನ್ ಕೇಳಿದ್ದಕ್ಕೆ ಅವರಾಗಲೇ ಹೋದರು ಎಂದು ಅವಳು ಹೋದ ದಾರಿ ತೋರಿದ. ಕಾರ್ನಲ್ಲಿ ಕುಳಿತವನಿಗೆ ಬೆಳಗ್ಗೆ ತಾನು ಹೇಳಿದ ಮಾತು ನೆನಪಾಗಿತ್ತು. ಅಜ್ಜಿ ಮನೆಗೆ ಹೋಗುವ ಎಂದಿದ್ದಕ್ಕೆ ಎಷ್ಟೊಂದು ಖುಷಿಯಲ್ಲಿದ್ದಳು. 1 ನಿಮಿಷ ಸಹ ವ್ಯರ್ಥ ಮಾಡದೆ ಎಲ್ಲ ಕೆಲಸ ಮಾಡಿದಳು. ಆದರೆ ಅದೊಂದು ಮೀಟಿಂಗ್ ಮುಗಿಸಿ ಹೋಗಿದ್ದರೆ ರಾತ್ರಿ ಅಲ್ಲೇ ಉಳಿಯಬಹುದಿತ್ತು ಎಂದು ಹಿಂದಿನ ಸೀಟಿನಲ್ಲಿದ್ದ ಸೀರೆ, ಜಹಾಂಗೀರ್, ಒಣಗಿದ ಮಲ್ಲಿಗೆ ನೋಡಿ ನಿಟ್ಟುಸಿರು ಬಿಟ್ಟ. ಮೊದಲಿನಿಂದಲೂ ಹೀಗೆ ಮಾಡ್ತೀಯ ಇತಿ? ನೀನು ನನ್ನ ಪ್ರೀತಿಗೆ ಒಪ್ಪಿಗೆ ನೀಡಿ ಕೊನೆಗೆ ಬೇಡ ಎಂದು ತಿರಸ್ಕರಿಸಿದೆ. ನಿನಗೆ ನೋವು ಕೊಡೋದು ಬೇಡವೆಂದು ನಾನೇ ಸಮಾಧಾನ ಮಾಡಿಕೊಂಡ್ರೆ ನೀನು ನನ್ನ ಕೋಪವನ್ನು ಕೆರಳಿಸುವೆ. ನೀನು ಅಂದರೆ ತುಂಬ ಇಷ್ಟ ಕಣೆ. ಜೀವನದಲ್ಲಿ ಮೊದಲ ಬಾರಿಗೆ ಇಷ್ಟವಾದ ಹೆಣ್ಣು ನೀನು. ನಿನ್ಮೇಲೆ ದ್ವೇಷ ಸಾಧಿಸೋದು ಅಸಾಧ್ಯದ ಕೆಲಸ. ಎಲ್ಲಿದೆಯಾ ಅಂತ ಗೊತ್ತು, ಬರ್ತೀನಿ ತಡಿ. ನನ್ನ ಪ್ರೀತಿಯಾಗಲಿ ಕೋಪವಾಗಲಿ ನಿನ್ಮೇಲೆ ತಾನೇ ಎಂದು ಕಾರನ್ನು ಅಜ್ಜಿ ಮನೆ ಕಡೆಗೆ ತಿರುಗಿಸಿದ. ಇತಿ ಅಜ್ಜಿ ಮನೆಗೆ ಆಟೋದಲ್ಲಿ ಬಂದಿಳಿದಳು. ಅಜ್ಜಿ ಅಚ್ಚರಿಯಿಂದ, ಏನಿತಿ ಅಮ್ಮೋರು, ಈ ಪುಟ್ಟ ಹೋಟೆಲ್ ಕಡೆ ತಲೆ ಹಾಕ್ಬಿಟ್ಟಿದ್ದೀರಾ? ಸಾತು ಮನೆ ಶ್ರೀಮಂತಿಕೆ ನೋಡಿ ನಮ್ಮ ನೆನಪು ಮರೆತು ಹೋದಂತೆ ಕಾಣ್ತಿದೆ ಎಂದಿತು ಕಾಡಿಸಲು. ಆದರೆ ಅವರ ಬಾಯಿಂದ ಆ ಮಾತು ನಿರೀಕ್ಷೆ ಮಾಡಿರದೆ ಇತಿ ಕಣ್ಣೀರ ಯಾರ ಅಪ್ಪನೆ ಕೇಳದೆ ಜಾರಿದವು. ಸಾರಿ ಅಜ್ಜಿ, ನಾನು ಹೋಗ್ತೀನಿ ಎಂದವಳ ಧ್ವನಿಯಲ್ಲಿ ಅವಳ ನೋವನ್ನು ಗುರುತಿಸಿದವರು ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದರು. ಒಳ ಬರುತ್ತಿದ್ದಂತೆ ಅವರ ಮಡಿಲಲ್ಲಿ ಮಲಗಿ ಮನಸ್ಸೋ ಇಚ್ಛೆ ಹತ್ತಳು. ಅವಳ ದುಃಖ ಕಡಿಮೆ ಆಗುವ ಸಾಧ್ಯತೆ ಕಾಣದಿದ್ದಾಗ ಅವರೇ ಸಾಕು ಇತಿ ಹತ್ತಿದ್ದು ಎಂದು ಮುಖ ತೊಳೆಯಲು ಕಳಿಸಿದರು. ಆಗ ಬಂದ ಸಮೃದ್ಧ ಅವರಿಬ್ಬರ ಸಂಭಾಷಣೆ ಕೇಳು ಸಲುವಾಗಿ ಬಾಗಿಲಿಗೆ ಹೊರಗಿದ. ಮುಖ ತೊಳೆದು ಬಂದವಳು, ಅಜ್ಜಿ ತುಂಬ ಹಸಿವಾಗ್ತಿದೆ, ಊಟಕ್ಕೇನಾದರೂ ಕೊಡಜ್ಜಿ ಎಂದಳು ತಲೆ ತಗ್ಗಿಸಿ. ಅವಳ ಮಾತು ಕೇಳಿ ಅಜ್ಜಿಗೆ ಒಂದಂತೂ ಸ್ಪಷ್ಟವಾಯಿತು, ಈ ಹುಡುಗಿಗೆ ಹಣೆಯಲ್ಲಿ ಇನ್ನೂ ನೆಮ್ಮದಿ ಎನ್ನುವುದು ಬರೆದಿಲ್ಲ ಎಂಬುದು. ಸರಿ ಕಣವ, ಅದ್ಯಾಕಂಗೆ ಕೇಳಿಯೇ, ತಂದೆ ಇರು ಎಂದು ಒಂದು ತಟ್ಟೆ ತುಂಬ ಅವಳಿಷ್ಟದ ರೊಟ್ಟಿ, ಕೆಂಪು ಚಟ್ನಿ ಹಾಕಿ ತಂದರು. ಅಜ್ಜಿ ನೀನೇ ತಿನಿಸು ಎಂದು ಅವರ ಕೈಯಿಂದ ಊಟ ಮಾಡಿದಳು. ಅವಳ ಹಸಿವಿನ ಹಾಳ ನೋಡಿದ ಇಬ್ಬರಲ್ಲೂ ವೇದನೆ ಕೂಡಿತು. ಅವನಿಗೆ ಅವನಾಡಿದ ಮಾತುಗಳ ನೆನೆದು ಅಜ್ಜಿಗೆ ಅವಳ ಸ್ಥಿತಿ ನೆನೆದು. ಅಂದು ಅಪ್ಪಂಗೆ ವಿಷಯ ಹೇಳ್ತೀನಿ ಅಂತ ಹೋದವಳು ಮತ್ತೆ ವಾಪಸ್ ಬರಲಿಲ್ಲ ಯಾಕೆ? ನಿಮ್ಮಿಬ್ಬರ ಮದುವೆಗೆ ನನ್ನನ್ನು ಕರೆಯಲಿಲ್ಲ ಎಂದಿತ್ತು. ಅಜ್ಜಿ ಅವಳ ಹಣೆ ತಟ್ಟುತ್ತಾ ಅವಳು ಮಡಿಲಲ್ಲಿ ಮಲಗಿದ್ದಳು. ಅಜ್ಜಿ, ನನಗೆ ಯಾವ ವಿಷಯನೂ ಹೇಳೋಕೆ ಇಷ್ಟ ಇಲ್ಲ, ಯಾವುದನ್ನು ಕೇಳಬೇಡಿ, ನಾನು ಹೇಳೋ ಪರಿಸ್ಥಿತಿಲಿಲ್ಲ ಎಂದಳು. ಬಹುಶಃ ಹೇಳಿದ್ದರೆ ಅವನು ತಿಳಿಕೊಳ್ಳುತ್ತಿದ್ದೇನೇನೋ. ಅಂದು ಅವಳು ಹೇಳುವಾಗ ಇವನು ಕೇಳುವ ಸಂಯಮ ಕಳೆದುಕೊಂಡಿದ್ದ. ಇಂದು ಅವನು ಕೇಳುವ ಮನಸ್ಸು ಮಾಡಿದಾಗ ಅವಳು ಹೇಳುವ ಮನಸ್ಸೇ ಕಳೆದುಕೊಂಡಿದ್ದಾಳೆ. ಆದರೆ ನಿಮಗೆ ಒಂದು ವಿಷಯ ಗೊತ್ತಾ ಅಜ್ಜಿ, ನನ್ನ ಬೆಲೆ 20 ಲಕ್ಷ ರೂಪಾಯಿ. ಎಷ್ಟು ಹೇಳಿ? 20 ಲಕ್ಷ ಎಂದು ಜೋರಾಗಿ ನಕ್ಕವಳು ಒಮ್ಮೆಲೆ ಕಣ್ಣೀರು ಹಾಕುತ್ತಾ, ನನ್ನ ಮಾರಿಬಿಟ್ರು ಅಜ್ಜಿ, ಅಪ್ಪ ನನ್ನ ಮಾರಿದ್ರು ಎಂದು ಅಳುತ್ತಿದ್ದರೆ ಅವಳನ್ನು ಸಮಾಧಾನ ಮಾಡುವ ಪರಿ ಅಜ್ಜಿಗೆ ತಿಳಿಯದು. ಅವನಿಗೆ ಅವನ ತಪ್ಪು ಅರಿವಾಗುತ್ತಿದೆ. ಅವಳು ಏನೂ ಕೇಳಲು ಬಾರದು ಎಂದಿದ್ದರಿಂದ ಸಾತು ಮರೆಸುವ ಸಲುವಾಗಿ, ಸಾತು ಮನೆಯವರು ನಿನ್ನ ಚೆನ್ನಾಗಿ ನೋಡ್ಕೋತಾರಾ ಎಂದರು. ಹ್ಞೂ ಅಜ್ಜಿ,
ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವರ ಮನೆಯಲ್ಲಿ ಒಬ್ಬರು ಇನ್ನೂ ನನಗೆ ಬೈದಿಲ್ಲ. ನನ್ಗೇನು ಹೇಳಿದ್ರು ಹ್ಞೂ ಅಂತಾರೆ. ಅತಿಯರ ಕಾಟನೂ ಇಲ್ಲ. ಎಲ್ಲ ಅಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತಾರೆ. ಆ ಮನೆಯಲ್ಲಿ ಪ್ರೀತಿ ತುಂಬಿದೆ ಅಜ್ಜಿ ಎಂದಳು ಖುಷಿಯಿಂದ. ಅವಳಾಡಿದ ಅಷ್ಟು ಮಾತು ಸತ್ಯ. ಆದರೆ ಅದರಲ್ಲಿ ಒಂದು ಪದವು ಸಮೃದ್ಧ ಬಗ್ಗೆ ಇಳಿಸಲಿಲ್ಲ. ಹೆಂಗೋ ನೀನು ಚೆನ್ನಾಗಿದ್ರೆ ಸಾಕು. ಅವತ್ತು ಸಾತು ಬಂದಿದ್ದ, ಇವತ್ತು ನೀ ಬಂದಿದೀಯಾ. ಅವನು ಚೆನ್ನಾಗಿ ನೋಡ್ಕೋತಾನೆ ತಾನೆ, ಇಲ್ಲ ಏನಾದರೂ ಬೈತಾನಾ ಎಂದಿತು ಅಜ್ಜಿ ಅನುಮಾನದಿಂದ. ಹ್ಞೂ ಅಜ್ಜಿ, ಪ್ರೀತಿಸಿ ಮದುವೆ ಆದವರು ಚೆನ್ನಾಗಿ ನೋಡ್ಕೊಳ್ದೆ. ಅವನು ಬಡವ ಅಂತ ನಾನು ಪ್ರೀತಿ ಮಾಡಿದೆ ಅಜ್ಜಿ. ಆದರೆ ಅವನು ತುಂಬ ಶ್ರೀಮಂತ. ಅವರ ಅಂತಸ್ತಿಗೆ ನಾನು ಯೋಗ್ಯ ಹೇಳಲ್ಲ. ಆದರೂ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಂದಳು ತನ್ನ ನೋವನ್ನೆಲ್ಲ ಮುಚ್ಚಿಟ್ಟು. ಮತ್ತೆ ಯಾವಾಗ ಸಿಹಿ ಸುದ್ದಿ ಕೊಡ್ತೀಯಾ ಎಂದರು ಅಜ್ಜಿ. ನನಗೇನು ಆಸೆ ಅಜ್ಜಿ, ನಾನು ಹೆಣ್ಣಲ್ವಾ, ನನಗೂ ತಾಯಿ ಆಗಬೇಕು, ತಾಯ್ತನದ ಸುಖ ಅನುಭವಿಸ್ಬೇಕು ಅಂತ. ಆದರೆ ನಿಮ್ಮ ಸಾತುಗೆ ಈಗಲೇ ಮಕ್ಕಳು ಬೇಡವಂತೆ ಎಂದಳು. ಅದ್ಯಾಕೆ ಹಂಗೆ ಅಂತಾನವ, ನಾನು ಕೇಳ್ತೀನಿ ಎಂದರು. ಅಜ್ಜಿಗೂ ಇನ್ನೂ ಕೇಳುವುದು ಅತಿ ಅನಿಸಬಹುದು ಎಂದು ಸುಮ್ಮನಾದರು. ಅವಳು ಅವರ ಮಡಿಲಲ್ಲೇ ಮಲಗಿದಳು. ಅವಳು ಮಲಗುವವರೆಗೂ ಅವನು ಅಲ್ಲೇ ನಿಂತಿದ್ದ, ತನ್ನ ನಡೆಯ ಅವಲೋಕನ ಮಾಡುತ್ತಾ. ಅಜ್ಜಿ, ನಾನು ಬಂದೆ ಎಂದು ಅವರ ಬಳಿ ಬಂದವನು ಪುಟ್ಟ ಗುಬ್ಬಿ ತನ್ನ ಅಮ್ಮನ ಮಡಿಲಲ್ಲಿ ಮಲಗಿದ ಹಾಗೆ ಮಲಗಿದ್ದ ಮಡದಿಯನ್ನು ನೋಡಿ ಅವಳಿಗೆ ಇಲ್ಲಿಯೇ ಉಳಿಯುವ ಆಸೆ. ಅದಕ್ಕೆ ನನ್ನೊಬ್ಬನನ್ನು ಬಿಟ್ಟು ಬಂದಿದ್ದಾಳೆ. ನಿಮಗೇನು ತೊಂದರೆ ಇಲ್ಲ ಅಂದರೆ ನಾವಿವತ್ತು ಇಲ್ಲೇ ಇದ್ದು ಹೋಗ್ತೀವಿ ಎಂದನು. ಸರಿ ಕಣಪ್ಪ, ನಿಮ್ಮ ಅನುಕೂಲ. ಆದರೆ ನಮ್ಮ ಮನೇಲಿರೋದು ಇದೊಂದೇ ರೂಮು. ನೀವಿಲ್ಲೇ ಮಲಗಿ, ನಾನು ಇಲ್ಲಿ ಮಲಗ್ತೀನಿ. ಮತ್ತು ಮಂಚ ಇಲ್ಲ, ಇರೋದೊಂದೇ ಚಾಪೆ, ಇಲ್ಲೇ ಮಲಗಬೇಕು ಎಂದರು. ಅಜ್ಜಿ, ಮತ್ತು ನನಗೂ ಊಟ ಎಂದು ಚಿಕ್ಕ ಮಗುವಿನ ಹಾಗೆ ಕೇಳಿದ. ನನ್ನ ಪಾಲಿನ ಊಟ ಆಟೇ ಇರೋದು. ಒಂದು 10 ನಿಮಿಷ ಏನಾದರೂ ಮಾಡ್ತೀನಿ ಎಂದು ಅವರು ಅಡುಗೆ ಮನೆಗೆ ಹೋದರೆ ಅವನು ಆಚೆ ಕಡೆ ಕಾರ್ ತೆಗೆದುಕೊಂಡು ಹೋದ. ಊಟ ರೆಡಿ ಮಾಡುವ ಹೊತ್ತಿಗೆ ಅವನು ಹಾಜರಾದ. 2 ಬೆಡ್ಶೀಟ್ಗಳೊಂದಿಗೆ. ಅಜ್ಜಿಗೆ ಅರಿವಾಗಿತ್ತು ಇವನು ಹೆಂಡತಿಯನ್ನು ಸುಖವಾಗಿ ನೋಡಿಕೊಳ್ಳುತ್ತಾನೆಂದು. ಅವನನ್ನು ನೋಡಿ ತುಸುನ್ನ ಅಕ್ಕಿತ್ತು ಅಜ್ಜಿ. ಇಬ್ಬರೂ ಕುಶಲೋಪರಿ ಜೊತೆಗೆ ಊಟ ಮುಗಿಸಿದರು. ಅವರ ಮಾತಿನ ಮಧ್ಯೆ ಅವಳಿಗೆ ಎಚ್ಚರವಾಗಿತ್ತು. ಆದರೆ ಅವರ ಮಾತು ಕೇಳುವ ಸಲುವಾಗಿ ನಿದ್ದೆ ಹೋಗುವ ನಾಟಕ ಮಾಡಿದಳು. ಏನಪ್ಪ, ಈಗಲೇ ಮಕ್ಕಳು ಬೇಡ ಅಂದ್ಯಂತೆ. ಅವಳು ತುಂಬ ಬೇಸರ ಪಟ್ಕೊಂಡವಳೆ. ಇವಾಗ ಒಂದು ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೋಡುವರಂತ್ರಿ ಎಂದರು. ಅವನು ಮಗುಳ್ನಾಗೇನಕ್ಕ. ನಂತರ ಅವಳ ಅಳು ನೋಡಿ ನಿನ್ನ ಮನೆಯಲ್ಲೂ ಆ ಜೀವಕ್ಕೆ ನೋವೇ ಇದೆಯೇನೋ ಅಂತ ಹೆದರಿದ್ದೆ. ಆದರೆ ನಿನ್ನ ಕಾಳಜಿ ನೋಡಿ ಕೊಂಚ ಸಮಾಧಾನ ಎಂದು ಮಾತಿಗೆ ವಿರಾಮವಿಟ್ಟರು ಅಜ್ಜಿ. ಅವರನ್ನು ಹಾಲ್ನಲ್ಲಿ ಮಲಗಲು ಬಿಟ್ಟು ಅವನು ರೂಮ್ ಹೊಕ್ಕು ಹಾಸಿಗೆ ರೆಡಿ ಮಾಡಿ ಹೊರಬಂದ. ಅಜ್ಜಿಗೆ ಶುಭರಾತ್ರಿ ಹೇಳಿ ಈತಿಯನ್ನು ಹೂವಿನ ಹಾಗೆ ಎತ್ತುಕೊಂಡು ನಡೆದ. ಅಜ್ಜಿ ಅವರಿಬ್ಬರ ಜೋಡಿಗೆ ದೃಷ್ಟಿ ತೆಗೆದು ಯಾರ ಕಣ್ಣು ಬೀಳದಿರಲಿ ಎಂದರು. ಆದರೆ ಅವರ ಮೇಲೆ ಸಾಕಷ್ಟು ಕೆಟ್ಟ ಕಣ್ಣುಗಳು ಬಿದ್ದಾಗಿತ್ತು ಅದಾಗಲೇ. ಅವಳನ್ನು ಕರೆದುಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಶರ್ಟ್ ತೆಗೆದು ತಾನು ಅವಳ ಪಕ್ಕದಲ್ಲಿ ಉರುಳಿದ. ಇವಾಗ ಪೇಚಾಟ ಆಗಿತ್ತು ಈತಿಗೆ. ಅವನ ತೋಳಲ್ಲಿ ಕಳೆದು ಹೋಗುವ ಬಯಕೆ. ಆದರೆ ನಿದ್ದೆ ನಾಟಕ ಮಾಡುತ್ತಾ ಗಟ್ಟಿಯಾಗಿ ಕಣ್ಮುಚ್ಚಿದ್ದಾಳೆ. ಅವಳನ್ನು ಎತ್ತಿಕೊಂಡು ಬಂದದ್ದು ಇದೇ ಮೊದಲನ ಬಾರಿಯಲ್ಲ. ಇಬ್ಬರು ಪ್ರೀತಿಸುವಾಗ ಎಷ್ಟೋ ಬಾರಿ ಅವಳು ಬೇಡವೆಂದರೂ ಅವನೇ ಅವಳನ್ನು ಎತ್ತಿಕೊಂಡಿದ್ದ. ಆದರೆ ಇಂದು ಅವಳು ತುಂಬ ಸೊರಗಿದ್ದಾಳೆ ಎಂದರಿತ. ಮಧ್ಯಾಹ್ನ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು ಎಂದುಕೊಂಡ. ನೆನೆಯ ಹಾಗೆಯೇ ಇಂದು ಅವಳನ್ನು ತನ್ನೆದೆಯ ಮೇಲೆ ಮಲಗಿಸಿಕೊಂಡ. ಸ್ವಲ್ಪ ಸಮಯದ ನಂತರ ಅವನ ಕಾಳಜಿಗೆ ಸೋತು ಅವನ ಕೆನ್ನೆಗೆ ಸಿಹಿಯಾದ ಮುತ್ತಿಟ್ಟು ಮತ್ತೆ ಕಣ್ಮುಚ್ಚಿದಳು. ತುಟಿ ಏನು ಪಾಪ ಮಾಡಿತ್ತು ಎಂಬ ಅವನ ಮಾತು ಕೇಳಿ ನಾಚಿಕೊಂಡಳು. ಅವಳ ಕಿವಿಯ ಬಳಿ ಬಂದು, ನನಗೆ ಮಗುವಿನ ಬಗ್ಗೆ ಏನೂ ಅಭ್ಯಂತರ ಇಲ್ಲ. ಅಜ್ಜಿ ಬಳಿ ಯಾಕೆ ಚಾಡಿ ಹೇಳಿದೆ ಎಂದನು. ಅಯ್ಯೋ, ಈ ಅಜ್ಜಿ ಬೇರೆ ಎಲ್ಲ ಹೇಳ್ಬಿಡ್ತು ಎಂದು ಮಗ್ಗಲು ಬದಲಾಯಿಸಿದಳು. ಇವಾಗ ಒಪ್ಪಿಗೆ ಕೊಟ್ರೆ ಎನ್ನುತ್ತಾ ಅವಳ ಭುಜ ಹಿಡಿದು ತಿರುಗಿಸಿಕೊಂಡ. ಅವಳ ಕೆನ್ನೆ ಮೇಲೆ ಅವನ ಕೈ ಗುರುತು ನೋಡಿ ಅವನ ಮನಸ್ಸಿಗೆ ಹಿಂಸೆಯಾಗಿತ್ತು. ಅವಳ ಕೆನ್ನೆಯ ಮೇಲೆ ನಿಧಾನವಾಗಿ ಸವರಿದ. ಅವಳ ಕಣ್ಣಿಂದ ಒಂದು ಹನಿ ನೀರು ಜಾರಿತ್ತು. ತುಂಬ ನೋವಾಗ್ತಿದೆನಾ ಎಂದ ಅವಳ ಕೈ ಹಿಡಿದು. ಇಲ್ಲ ಎಂದಳಷ್ಟೆ. ನಿಜ ಹೇಳು, ಕೆನ್ನೆ ಎಷ್ಟು ಕೆಂಪಾಗಿದೆ ನೋಡು ಎಂದ. ಅದು ಸ್ವಲ್ಪ ಅಷ್ಟೇ ಎಂದಳು. ಸಾರಿ, ನನ್ನ ಕೋಪದ ಬಗ್ಗೆ ನಿನಗೂ ಗೊತ್ತು ತಾನೆ, ಮತ್ತೆ ನೀನ್ಯಾಕೆ ಕೋಪ ಬರೋ ಥರ ನಡ್ಕೊಂಡ್ಯಾ ಎಂದನು ಮೃದು ಧ್ವನಿಯಲ್ಲೇ. ಪ್ರಾಮಿಸ್ ಅಮೃತ್, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ನನ್ನದು ತಪ್ಪೆ. ಕೆಲಸದ ಬಗ್ಗೆ ಎಚ್ಚರಿಸಬೇಕಿತ್ತು ಎಂದಳು ತನ್ನ ಕಿವಿ ಹಿಡಿದು. ಇಲ್ಲಿ ಬಿಡು, ಇನ್ನೊಮ್ಮೆ ಈ ಥರ ಮಾಡಬೇಡ. ನನಗೆ ಕೋಪ ತಡ್ಕೊಳ್ಳೋಕ್ಕಾಗಲ್ಲ. ಹಾಗೆ ನಿನ್ನ ಮೇಲಿನ ಎಂದು ತಡವರಿಸುತ್ತಾ, ನಿನಗೆ ನೋವು ಕೊಟ್ಟರೆ ನನಗೂ ನೋವಾಗುತ್ತೆ. ನನ್ನ ಕಡೆಯಿಂದಾನೂ ಸಾರಿ ಎಂದನು ಅವಳ ಕೈ ಬಿಡಿಸುತ್ತಾ. ಸರಿ, ಮುಂದೆ ಎಂದನು ರಾಗವಾಗಿ. ಮಲ್ಕೊಳ್ಳಿ, ಟೈಮ್ ಆಯಿತು. ನಾಳೆ ಬೇಗ ಎದ್ದು ಇಲ್ಲಿಂದ ಹೋಗೋಣ ಎಂದಳು ಬೆಡ್ಶೀಟ್ ಮೈ ತುಂಬ ಹೊದ್ದು. ಅದು ಬಿಡು, ಬೇರೆ ಇವತ್ತು ತುಂಬ ಚಳಿ ಅಲ್ಲ ಎಂದನು ಬೆಡ್ಶೀಟ್ ತರಿಸುತ್ತಾ. ಊರಿ ತುಂಬ ಚಳಿ, ಅದಕ್ಕೆ ಸುಮ್ಮನೆ ತುಂಬ ಹೊತ್ಕೊಂಡು ಮಲ್ಕೊಳ್ಳಿ ಎಂದಳು ಅವನನ್ನು ಕಾಡಿಸಲು. ಹಾಂ, ನೀನು ಸ್ವಲ್ಪ ಬಿಸಿ ಮಾಡಿದರೆ ಚೆನ್ನಾಗಿರ್ತಿತ್ತು ಎಂದ ಮಾದಕವಾಗಿ. ತಡೀರಿ, ಅಜ್ಜಿಗೆ ಹೇಳಿ ಬಿಸಿ ನೀರು ತರ್ತೀನಿ ಎಂದು ಹೊರಟವಳ ಕೈ ಹಿಡಿದು ಎಳೆದ. ಅವಳ ಹದರಗಳಿಗೆ ದಾಳಿ ಇಟ್ಟ. ಮೊದಲು ಆಶ್ಚರ್ಯಕ್ಕೆ ಕಣ್ಣು ಊರಗಲ ಮಾಡಿದವಳು ನಂತರ ಅವನ ಭಾವನೆಗಳಿಗೆ ಸ್ಪಂದಿಸಲು ಮುಂದಾದಳು. ಅಯ್ಯೋ, ಲೈಟೇ ಆಫ್ ಮಾಡಿಲ್ಲ, ಅಜ್ಜಿ ಏನು ಅನ್ಕೋತಾರೋ ಏನು ಎಂದು ಲೈಟ್ ಸ್ವಿಚ್ ಕಡೆಗೆ ಹೊರಟವಳ ಸೆರಗು ಹಿಡಿದ.
ಅವಳು ನಾಚಿಕೆಗೆ ಮುಗಿ ನೆಲಕ್ಕೆ ಹಾಕಿ ಕೈಯಿಂದ ಮೈ ಮುಚ್ಚುವ ಕೆಲಸ ಮಾಡುತ್ತಿದ್ದಳು. ಅವಳ ಬಳಿಗೆ ಬಂದವನು ಅವಳ ನಡುವ ಮೇಲೆ ಮೃದುವಾಗಿ ಕೈ ಹಾಕಿದ. ಒಡನೆಯೇ ಕಂಪಿಸಿತು ಹುಡುಗಿ. ಅವಳ ನಡುವ ಮೇಲೆ ತಾನೇ ಮಾಡಿದ್ದ ಸಿಗರೇಟ್ ಕಾಯದ ಮೇಲೆ ಮೆಲುವಾಗಿ ಚುಂಬಿಸಿದ. ಅವನಿಂದ ತಪ್ಪಿಸಿಕೊಂಡು ದೂರ ಹೊರಟವಳ ಸೀರೆ ಅವಳಿಂದ ದೂರವಾಗಿ ಅವನ ಕೈ ಸೇರಿತ್ತು. ಈಗಂತೂ ಅವಳ ಕೆನ್ನೆ ಕೆಂಪಾಗಿ ಹೋಗಿತ್ತು ನಾಚಿಕೆಯಿಂದ. ಸೀರೆ ಬಿಡಿ ಸಮೃದ್ಧ ಎಂದಳು ನೆಲವನ್ನೇ ನೋಡುತ್ತಾ. ನಾನು ಕೇಳಿದ್ ನೋಡು, ಹಾಗಾದರೆ ಮಾತ್ರ ಬಿಡೋದು ಎಂದನು. ಏನು ಬೇಕು ಎಂದಳು ಬೆಡ್ಶೀಟ್ ಮೈಗೆ ಸುತ್ತಿಕೊಳ್ಳುತ್ತಾ. ಆವಾಗಲೇ ಕೆನ್ನೆಗೆ ಕೊಟ್ಟಿಯಲ್ಲ ಅದು ಎಂದು ಕಣ್ಮಿಟುಕಿಸಿ ನಕ್ಕ. ನೀವೇ ತಗೊಂಡ್ರಲ್ಲ ಇವಾಗ ತಾನೇ ಎಂದಳು. ನಾನೇ ತಗೊಂಡೆ, ನೀನು ಕೊಡಲಿಲ್ವಲ್ಲ ನನ್ನ ಹೆಂಡತಿ ಎಂದು ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡ. ಅವಳೀಗ ಅವನ ತೋಳುಗಳಲ್ಲಿ ಬಂದಿ. ಅವಳೆಷ್ಟೇ ಕೊಸರಾಡಿದರೂ ಬಿಡಲಿಲ್ಲ ಅವಳ ಮೊಂಡಗಂಡ. ಕೊನೆಗೆ ತಾನೇ ಸೋತು ಅವನ ತುಟಿಗಳಿಗೆ ತುಟಿ ಸೇರಿಸಿದಳು. ಅವನು ಮೊದಲೇ ತುಂಟ. ಅವಳಾಗೆ ಸಿಹಿ ಕೊಡುವಾಗ ಬಿಡುವನೆ. ಮತ್ತಷ್ಟು ಹೊತ್ತು ಅವಳ ಅದರಗಳ ಬಿಡುಗಡೆ ನೀಡಲೇ ಇಲ್ಲ. ಅವನ ಬರಿದಾದ ಎದೆ ಮೇಲೆ ಕೈ ಇಟ್ಟು ದೂರ ತಳ್ಳಲು ಪ್ರಯತ್ನಿಸಿ ಸೋತಳು. ಅವನ ಕಣ್ಣಲ್ಲಿ ಇದ್ದ ಭಾವನೆ ಕಂಡ ಹುಡುಗಿಗೆ ನಾಚಿಕೆ ಮೈಗೇರಿತ್ತು. ತಾನು ಹೊದ್ದಿದ್ದ ಹೊದಿಕೆ ಅದಾಗಲೇ ನೆಲದ ಪಾಲಾಗಿ ಎಷ್ಟು ಸಮಯವಾಗಿತ್ತು. ತನ್ನ ಅವಸ್ಥೆ ನೋಡಿಕೊಂಡವಳು ಕೈಯಿಂದ ಮುಖವನ್ನು ಮುಚ್ಚಿಕೊಂಡಳು. ಅವಳ ಕೈಯನ್ನು ಸರಿಸಿ ಮುಂದುವರಿಯೋಣವಾ ಎಂದು ಕೇಳಿದ. ಅವಳ ಕಿವಿಯಲ್ಲಿ ಅವಳಿಗೂ ತನ್ನವನಲ್ಲಿ ಒಂದಾಗುವ ಬಯಕೆ ಇತ್ತು. ತನ್ನವನಲ್ಲಿ ಕಳೆದು ಹೋಗುವ ಆಸೆ ಇತ್ತು. ಆದರೆ ಆ ಕ್ಷಣಗಳಲ್ಲಿ ಆಕೆಗೆ ನೆನಪಾಗಿದ್ದು ಆತನು ಹೇಳಿದ ಮಾತುಗಳು. ಒಂದು ವೇಳೆ ನಮ್ಮಿಬ್ಬರ ನಡುವೆ ಏನಾದರೂ ನಡೆದು ನೀನು ಪ್ರೆಗ್ನೆಂಟ್ ಆದರೆ ಆ ಮಗು ನಿನ್ನದೇ ಜವಾಬ್ದಾರಿ ಎಂಬ ಮಾತು. ಒಂದು ಕ್ಷಣ ಅವಳ ಹೃದಯ ಸ್ತಬ್ಧವಾದ ಅನುಭವ. ಈ ಕ್ಷಣ ಮೈ ಮರೆತು ಅವನಿಗೆ ಸ್ಪಂದಿಸಿದರೆ ಮುಂದೆ ನನ್ನ ಮೇಲೆ ಅನುಮಾನಪಟ್ಟು ಈ ಮಗು ನನ್ನದಲ್ಲ ಎಂದರೆ ನೋ, ಹಾಗೆ ಆಗಬಾರ್ದು ಅಂದರೆ ಮೊದಲು ಇವರಿಗೆ ಇರೋ ಅನುಮಾನ ತಪ್ಪು ಕಲ್ಪನೆ ದೂರ ಮಾಡಬೇಕು. ಅಲ್ಲಿವರೆಗೂ ಮುತ್ತಿನಿಂದ ಮುಂದೆ ಹೋಗಬಾರ್ದು. ಅವರ ಭಾವನೆಗಳಿಗೂ ಹರ್ಟ್ ಮಾಡಬಾರ್ದು ಎಂದು ದೃಢ ನಿರ್ಧಾರ ಮಾಡಿದವಳು ಅವನ ಕೈಯಿಂದ ಸೀರೆ ಪಡೆದು ಕಣ್ಣಲ್ಲೇ ಬೇಡ ಎಂದು ಸನ್ನೆ ಮಾಡಿದಳು. ಅವನು ಅವಳನ್ನು ಮುದ್ದಿಸುವ ಬಯಕೆ ಇದ್ದರೂ ಬಲವಂತ ಮಾಡಲಿಚ್ಛಿಸದೆ ಅವಳ ಸೀರೆ ಕೈಬಿಟ್ಟ. ಅವನಿಗೆ ಬೆನ್ನು ಮಾಡಿ ನಿಂತು ಸೀರೆ ತೊಟ್ಟವಳು ಲೈಫ್ ಆಫ್ ಮಾಡಿ ಬಂದು ಬೆಡ್ ಮೇಲೆ ಉರುಳಿದಳು. ಅವನ ಎದೆ ಮೇಲೆ ತಲೆ ಇಟ್ಟು ಇವರಿಗೆ ಕೇವಲ ನನ್ನ ದೇಹದ ಮೇಲೆ ಮಾತ್ರ ಆಸೆ ಇದ್ದರೆ ಎಂಬ ಅವಳ ತಲೆಗೆ ಯೋಚನೆಗೆ ಬಂದ ಒಂದು ಹನಿ ಕಣ್ಣೀರು ಜಾರಿತ್ತು. ಅವನ ಎದೆಯ ಮೇಲೆ ನಾನು ತುಂಬ ನತದೃಷ್ಟಿ ಅಲ್ವಾ ಸಮೃದ್ಧ, ಯಾರಿಗೂ ಪ್ರೀತಿ ಕೊಡಲಿಲ್ಲ, ಯಾರಿಂದನೂ ಪ್ರೀತಿ ಪಡೆದುಕೊಳ್ಳಿಲ್ಲ ಎಂದಳು ತುಸು ಬಿಕ್ಕಳಿಸುತ್ತಾ. ಇವಾಗ ಸುಮ್ಮನೆ ಮಲಗಲಿಲ್ಲ ಅಂದರೆ ಅರ್ಥಕ್ಕೆ ಬಿಟ್ಟ ಕೆಲಸ ಇವಾಗ ಮುಂದುವರಿಸ್ತೀನಿ ಎಂದನು. ಅಳುವುದು ಬಿಟ್ಟು ಮುನಿಸಿನಿಂದ ಮಲಗಿದಳು. ಒಂದಷ್ಟು ಸಮಯ ಆದ ಮೇಲೆ ಅವಳು ನಿದ್ದೆ ಹೋಗಿದ್ದಳು. ನೀನೊಂದು ಮುದ್ದು ಕಣೆ, ನಿನಗೆ ಗೊತ್ತು, ನಿನಗೂ ಮುಂದುವರಿಯುವ ಆಸೆ ಇತ್ತು. ಆದರೆ ನಾನು ಹೇಳಿದ ಮಾತುಗಳು ನಿನ್ನನ್ನು ಎಚ್ಚರಗೊಳಿಸಿದ್ವು. ಏನೇ ಆಗಲಿ ನನ್ನ ಮುದ್ದು ಪ್ರೀತಿ ನೀನು ನನ್ನ ಜೀವ ಕಣ, ಐ ಲವ್ ಯು ಇತಿ ಎಂದು ಅವಳ ಹಣೆಗೆ ಮುತ್ತಿಟ್ಟು ನಿದ್ರೆಗೆ ಜಾರಿದ. ಬೆಳಗ್ಗೆ 6 ಗಂಟೆಗೆ ಎದ್ದವಳಿಗೆ ಅಂದೇಕೋ ಮನಸ್ಸು ಹಗುರಾದ ಅನುಭವ. ಯಾಕೋ ಇಂದು ಮನಸ್ಸಿನ ಎಲ್ಲ ದುಗುಡಗಳು ಕೆಲ ಸಮಯ ದೂರವಾದಂತೆ ಮನಸ್ಸಿಗೆ ಉಲ್ಲಾಸ. ಬೇಗ ಎದ್ದವಳು ಫ್ರೆಶ್ ಆಗಿ ಬಂದರೂ ಅವನಿನ್ನೂ ಮಲಗಿದನಂತೆ ನಟಿಸುತ್ತಿದ್ದ. ಅವಳು ಬಂದು ಅಜ್ಜಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡಿದಳು. ಅವನಿಗಾಗಿ ಒಂದು ಕಪ್ ಕಾಫಿ ತೆಗೆದುಕೊಂಡು ರೂಮಿಗೆ ಬಂದಳು. ಅವಳ ಗೆಜ್ಜೆಯ ಶಬ್ದ ಕೇಳಿ ಎಚ್ಚರವಾದವನು ಮತ್ತೆ ಮಲಗಿದ. ಒಳಗೆ ಬಂದವಳಿಗೆ ಅವನ ನಾಟಕದ ನಿದ್ದೆಯ ಅರಿವಿಲ್ಲ. ರೀ ಸಮೃದ್ಧ ಹೇಳಿ, ಆವಾಗಲೇ 8 ಗಂಟೆ, ಇಲ್ಲಿಂದ ಮನೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಆಫೀಸ್ಗೆ ಹೋಗೋಕ್ಕೆ ತುಂಬ ಟೈಮ್ ಆಗುತ್ತೆ, ಮತ್ತೆ ನನ್ನ ಮೇಲೆ ರೇಗ್ತೀರಾ, ಹೇಳಿ ಹೋಗೋಣ ಎಂದಳು ಮುಸುಕು ತೆಗೆಯುತ್ತಾ. ಅವನ ಕಡೆಯಿಂದ ನಿರುತ್ತರ. ಇವಾಗ ಹೇಳ್ತಿರೋ ಇಲ್ವೋ ಎಂದಳು 2 ಕೈ ಸೊಂಟದ ಮೇಲಿಟ್ಟು. ಏನೇನಿಂದ ಗೋಳು ಬೆಳಗ್ಗೆನೆ ಎಂದು ಗೊಣಗುಕೊಂಡು ಮತ್ತೆ ಮುಸುಕು ಹಾಕಿಕೊಂಡ. ಇವಾಗ ಅರಿವಾಯ್ತವಳಿಗೆ ಇದು ನಾಟಕ ಎಂದು. ತಕ್ಷಣ ಅವಳ ತಲೆಗೊಂದು ತುಂಟ ಯೋಚನೆ ಬಂದಿತ್ತು. ಹುಟ್ಟಿದ್ದ ಸೀರೆಯ ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡಳು. ತುಸು ನಡು ಕಾಣುವಂತೆ ಮೆಲ್ಲಗೆ ಅವನೆಡೆ ಬಾಗಿ ಕಿವಿಯ ಹತ್ತಿರ ಬಂದು ಉಫ್ ಎಂದಳು. ಅವನೋ ಮೊಂಡ. ಮತ್ತೆ ಮುಂದುವರೆದು ಅವನ ಕಿವಿ ಕಚ್ಚಿದಳು. ನೋವಿಗೆ ಹಾ ಎಂದು ತಟ್ಟನೆ ಎದ್ದು ಕುಳಿತ. ಏನೇನು ಲೂಸಾ ನೀನು, ಅಯ್ಯೋ ನನ್ನ ಕಿವಿ ಹೋಯ್ತು ಎನ್ನುತ್ತಾ ಕಿವಿ ಹಿಡಿದುಕೊಂಡ. ಅವಳಿಗೆ ಆತಂಕ. ನಾನು ನಿಧಾನನೇ ಕಚ್ಚಿದ್ದು, ಇಲ್ಲಿ ತೋರಿಸಿ ಎಂದು ಅವನ ಕೈ ಸರಿಸಲು ಅವಳನ್ನೇ ಎಳೆದುಕೊಂಡ ತನ್ನ ತೊಡೆಯ ಮೇಲೆ. ಬೆಳಗ್ಗೆ ನೀನು ಮೂಡ್ ತರಿಸಿದ್ರೆ ನಾನು ಸುಮ್ಮನೆ ಇರ್ತೀನಾ ಎಂದನು. ಬಿಡಿ ಸಮೃದ್ಧ, ತಡ ಆಗುತ್ತೆ, ಹೋಗೋಣ ಬನ್ನಿ ಎಂದು ಹೇಳಲು ನೋಡಿದಳು. ಆದರವಳು ಅವನ ಬಿಗಿ ಹಿಡಿತದಲ್ಲಿ ಬಂದಿ. ಒಂದೇ ಒಂದು ಕೊಡು ಬಿಡ್ತೀನಿ ಎಂದು ಅವಳ ಕಿವಿಯಲ್ಲೇ. ನಿನ್ನೆಯಿಂದ ಬರೀ ರೊಮ್ಯಾನ್ಸ್ ಮಾಡ್ತಿದ್ದೀರಾ, ಬನ್ನಿ ಸಾಕು, ನಿನ್ನೆ ಸಂಜೆ ಹೊಡೆದಿದ್ದಕ್ಕೆ ನಿನ್ನೆ ರಾತ್ರಿವರೆಗೂ 2 ಮುತ್ತಿಸ್ಕೊಂಡು 5 ಮುತ್ತು ಕೊಟ್ಟಿದ್ದೀರಾ ಎಂದಳು. ಓ ಮೈ ಗಾಡ್ ಇತಿ, ಸೀರಿಯಸ್ಲಿ ಗಂಡನಿಗೆ ಕೊಡೋ ಮುತ್ತನ್ನು ಲೆಕ್ಕ ಇಡ್ತಾರಾ, ಬೇಗ ಕೊಟ್ಟು ಹೋಗಷ್ಟೇ ಎಂದನು ಅವನು ಹಠವಾದಿ. ಸರಿ ಕಣ್ಮುಚ್ಚಿ ಎಂದು ಹೇಳಿ ಅವನು ಕಣ್ಮುಚ್ಚಿದ ತಕ್ಷಣ ಅವನ ಮೂಗು ಕಚ್ಚಿ ಅವನಿಂದ ಬಿಡಿಸಿಕೊಂಡು ಓಡಿದ್ಲು. ಮತ್ತೆ ರೂಮ್ ಬಳಿ ಸುಳಿಯಲೇ ಇಲ್ಲ ಹುಡುಗಿ. ಇಬ್ಬರೂ ತಿಂಡಿ ಮುಗಿಸಿ ಅಜ್ಜಿಗೆ ಬಾ ಹೇಳಿ ಒಂದು ಸಿಹಿ ಅಪ್ಪುಗೆ ನೀಡಿ ಹೊರಟರು. ನಿನ್ನೆ ತಂದ ಸೀರೆಯನ್ನು ಅವಳ ಕೈಯಿಂದಲೇ ಅಜ್ಜಿಗೆ ಕೊಡಿಸಿ ಹಾರೈಕೆ ಪಡೆದನು. ಅಜ್ಜಿ ತನ್ನ ಹೋಟೆಲ್ ಕೆಲಸದ ಕಡೆ ಗಮನ ನೀಡಿತು.
ಇಬ್ಬರ ಪಯಣ ಮನೆ ತಲುಪಿತ್ತು. ಮಗ ಸೊಸೆಯ ಮುಖದಲ್ಲಿನ ನಗು ಕಂಡು ನಿಟ್ಟುಸಿರು ಬಿಟ್ಟರು ಲಕ್ಷ್ಮಿ ಅವರು. ಆದರೆ ಒಳ ಬರುತ್ತಿದ್ದಂತೆ, ಏನ್ ಬ್ರದರ್, ಬಾಬಿ ಜೊತೆ ಕಾಂಪ್ರಮೈಸ್ ಆಗೋಕೆ ಒಂದ್ ನೈಟ್ ಪೂರ್ತಿ ಬೇಕಾಯ್ತಾ ಎಂದಳು ಸಾನು. ಗೊಂಬೆ ಸುಮ್ಮನೆ ಇರು ಎಂದ. ಅವಳು ಕೇಳಬೇಕಲ್ಲ, ಬಾಬಿ ಅಣ್ಣ ತುಂಬ ಪುಸಿ ಹೊಡೆದ್ನಾ ಅನ್ಸುತ್ತೆ, ನಗು ನಗುತ್ತಾ ಬರ್ತಿದ್ದೀರಾ ಎಂದಳು. ಅವಳನ್ನು ಅಟಿಸ್ಕೊಂಡು ಹೋದ ಸಮೃದ್ಧ್. ಶಿಸ್ತಿನ ಅಣ್ಣನೇ ತರಲೆ ಮಾಡುವಾಗ ತರಲೆ ತಮ್ಮಂದಿರು ಬಿಟ್ಟಾರೆ. ಸಾರ್ಥಕ್, ಸಮರ್ಥ್, ಸಾಕೇತಿ ಸೇರಿ ನಾಲ್ವರು ಅವಳನ್ನು ಬೆನ್ನು ಹತ್ತಿದರು. ಅವಳು ಲಕ್ಷ್ಮಿ, ಕಲ್ಪನಾ, ತಾರಾ, ವಿನೋದ್, ರಮೇಶ್ ಯಾರ ಹಿಂದೆ ಅಡಗಿದರೂ ಬಿಡದಂತೆ ಓಡಿಸುವಾಗ ಅವಳು ಅವಿತಿದ್ದು ನಾರಾಯಣವರಿಂದ. ಡ್ಯಾಡ್ ನೋಡಿ ಡ್ಯಾಡ್, ಈ ಡ್ರಾಕುಲಾ, ಗೋರಿಲ್ಲಾ, ಚಿಂಪಾಂಜಿ ಎಲ್ಲ ನನ್ನ ಹೊಡೆಯೋಕೆ ಬರ್ತಿದ್ದಾರೆ, ಇವತ್ತು ನನ್ನ ಪ್ರೀತಿಯ ಬ್ರೋ ಕೂಡ ಸೇರಿದ್ದಾನೆ ಎಂದು ಕಂಪ್ಲೇಂಟ್ ಮಾಡಿದಳು. ಯಾಕ್ರೋ 4 ಜನ ಸೇರಿ ಒಬ್ಬಳಿಗೆ ಹೊಡೆಯೋದು ಎಂದರು. ನನಗೇನು ಗೊತ್ತಿಲ್ಲ ಡ್ಯಾಡ್, ಸ್ಯಾಮ್ ಬ್ರೋ ಅವಳನ್ನು ಹಿಡಿಯೋಕೆ ನೋಡಿದ, ನಾವು ಹೊಡಿದ್ವಿ ಅಷ್ಟೇ ಎಂದರು ಸಾರ್ಥಕ್. ಹೋ ಡ್ಯಾಡ್ ಎಂದರು ಸಮರ್ಥ್, ಸಾಕೇತ್ ಒಟ್ಟಿಗೆ. ಯಾಕೆ ಸ್ಯಾಮ್, ಅವಳೇನು ಮಾಡಿದ್ಲು ಎಂದರು. ಅದು ಡ್ಯಾಡ್, ಅವಳು ನನ್ನೇ ಆಡ್ಕೋತಾಳೆ, ದೊಡ್ಡವರ ವಿಷಯಕ್ಕೆ ತಲೆ ಹಾಕ್ತಾಳೆ ಎಂದ. ಏನು ಮಾಡಿದೆ ಸಾನು ಎಂದು ಮಗಳ ಮುಖ ನೋಡಿದರು. ಅದು ನಥಿಂಗ್ ಡ್ಯಾಡ್ ಎಂದು ಅಲ್ಲಿಂದ ಕಾಲ್ಕಿತ್ತಳು. ಅಷ್ಟರಲ್ಲಿ ಸಮೃದ್ಧ್ ಕರೆ ಬಂತು. ಆ ಕರೆಯಿಂದ ಬಂದ ಸುದ್ದಿ ಕೇಳಿ ಮನೆಯಲ್ಲಿ ಹೇಳಿ ಸಮೃದ್ಧ್ ಜೊತೆ ಇತಿಗೆ ಆಫೀಸ್ಗೆ ಹೋಗಲು ಹೇಳಿ ಅಸ್ಸಂದಿಂದ ವೇಗವಾಗಿ ಕಾರ್ ತೆಗೆದುಕೊಂಡು ಹೊರಟ. 5 ನಿಮಿಷದಲ್ಲಿ ಅವನ ಕಾರ್ ನಿಂತದ್ದು ಸಂಜೀವಿನಿ ಹಾಸ್ಪಿಟಲ್ ಎದುರು. ಮುಂದುವರಿಯುವುದು. ನಿಮ್ಮ ಪ್ರೀತಿಯ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ, ಹೀಗೆ ಪ್ರೋತ್ಸಾಹಿಸಿ.